ಹಾಯ್ ಎಲ್ರಿಗೂ, ಇವತ್ತು ನಾವು ಶ್ರೀಖಂಡ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಮೊದಲಿಗೆ ಅರ್ಧ ಲೀಟರಷ್ಟು ಮೊಸರನ್ನ ತೆಳುವಾದ ಬಟ್ಟೆಗೆ ಸೋಸ್ಕೊಳ್ಳಿ. ನಂತರ ಎಲ್ಲ ನೀರು ಹೋಗೋ ರೀತಿ ಚೆನ್ನಾಗಿ ಹಿಂಡ್ಕೊಂಡು ಒಂದು ಸೋರೋಂಥ ಜಾಲರಾಗೆ ಹಾಕಿ ಇಡೀ ರಾತ್ರಿ ಫ್ರಿಜ್ಜಲ್ಲಿ ಇಡಿ. ಈಗ ನೋಡಿ, ಈ ರೀತಿ ಎಲ್ಲ ನೀರು ಹೋಗಿ ಗಟ್ಟಿಯಾದಂಥ ಹಂಕರ್ಡ್ ರೆಡಿ ಆಗುತ್ತೆ. ಈ ಹಂಕರ್ಡ್ನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅದು ಹೆಂಗೆ ಬೀಟ್ ಆಗಬೇಕಂದ್ರೆ ಫುಲ್ಲು ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಆ ರೀತಿ ಬೀಟ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹಾಲಿನಲ್ಲಿ ನೆನೆಸ್ಕೊಂಡಿರೋಂಥ 4-5 ದಳ ಕೇಸರಿನ ಹಾಕ್ಕೊಳ್ಳಿ. ಅದನ್ನ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಅದು ಒಳ್ಳೆ ಕಲರು ಕೊಡುತ್ತೆ, ಹಾಗೆ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಯಾವ ಬೌಲಲ್ಲಿ ಸರ್ವ್ ಮಾಡ್ತೀವೋ ಆ ಬೌಲ್ಗೆ ಈ ಶ್ರೀಖಂಡನ ಟ್ರಾನ್ಸ್ಫರ್ ಮಾಡಿ ಸುಮಾರು ಒಂದು 2 ಗಂಟೆಗಳ ಕಾಲ ರೆಫ್ರಿಜರೇಟ್ ಮಾಡಬೇಕು. ಹಾಗೆ